ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಶ್ರೀರಾಮುಲು ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಒಂದು ಸುದ್ದಿ ಬಹಳಷ್ಟು ಹರಿದಾಡ್ತಾ ಇದೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಅದನ್ನೇ ಹೇಳಿದ್ದೇನೆ. ಆದರೆ ಈಗ ಒಂದು ಸಣ್ಣದೊಂದು ಟ್ವಿಸ್ಟ್ ಕೂಡ ಇದಕ್ಕೆ ಸಿಗ್ತಾ ಇದೆ. ಅದೇನು ಅಂತೇಳಿ ಹೇಳಿದ್ರೆ, ಶ್ರೀರಾಮುಲು ಅವರು ಇವತ್ತೊಂದು ತಮ್ಮ ಬೆಂಬಲಿಗರ ಸಭೆಯನ್ನ ನಡೆಸಿದ್ದಾರೆ. ಅಂದ್ರೆ ಮುಂದಿನ ನಡೆ ಏನು, ಬಿಜೆಪಿಯಲ್ಲೇ ಇರೋದಾ ಅಥವಾ ನಾನು ಹೊರಗಡೆ ಹೋಗೋದಾ, ಯಾಕಂದ್ರೆ ಇಲ್ಲಿ ನನಗೆ ಬಹಳಷ್ಟು ಅವಮಾನ ಆಗ್ತಾ ಇದೆ, ಈ ರೀತಿಯೆಲ್ಲ ಅವ್ರು ಮಾತಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಶ್ರೀರಾಮುಲು ಅವರಿಗೆ ಅಚ್ಚರಿ ಅನ್ನೋ ರೀತಿಯಲ್ಲಿ ಜೆ ಪಿ ನಡ್ಡಾ ಅವರು ಫೋನ್ ಕಾಲ್ ಮಾಡಿದ್ದಾರೆ. ಜೆ ಪಿ ನಡ್ಡಾ ಅವರು ಶ್ರೀರಾಮುಲು ಅವರಿಗೆ ಗಡಿಬಿಡಿ ಮಾಡಬೇಡಿ, ಯೋಚನೆ ಮಾಡಿ ಅಂತ ಹೇಳ್ಕೊಂಡು ಸಜೆಷನ್ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಿಮ್ಮ ಸಮಸ್ಯೆ ಏನಿದ್ರು ಕೂಡ ನಾವು ಪರಿಹರಿಸಲಿಕ್ಕಿದ್ದೇವೆ, ತಕ್ಷಣ ಡೆಲ್ಲಿಗೆ ಬನ್ನಿ ಅಂತೇಳಿ ಕರೆದಿದ್ದಾರೆ. ಆದ್ರೆ ಇವರು ಇಲ್ಲ, ನಾನು ಮುಂದಿನ ವಾರ ಬರ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಅಂದ್ರೆ ಇನ್ನೊಂದು 2-3 ದಿನ ಬಿಟ್ಟು ದೆಹಲಿ ಬರ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಅದು ಅಲ್ಲದೆ ಇನ್ನೊಂದು ಅವ್ರಿಗೆ ಪ್ರಾಮಿಸ್ ಮಾಡಿದ್ದಾರೆ, ಇಲ್ಲ ಸರ್, ನಾನು ಆ ಥರ ಗಡಿಬಿಡಿಯಲ್ಲಿ ಯಾವುದೇ ನಿರ್ಧಾರವನ್ನು ತಗೊಳ್ಳೋದಿಲ್ಲ, ಸದ್ಯಕ್ಕೆ ಪಕ್ಷ ಬಿಡುವಂತಹ ಯೋಚನೆ ನನಗಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಇಲ್ಲಿ ಆಶ್ಚರ್ಯ ಆಗೋದು ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಇತ್ತೀಚೆಗೆ ಬಿಜೆಪಿಯಲ್ಲಿ ನೋಡ್ತಾ ಇದ್ರೆ ಈ ರೀತಿ ಎಲ್ಲ ಸಮಸ್ಯೆ ಆದಾಗ ತಕ್ಷಣ ಹೈಕಮಾಂಡ್ ಎಂಟರ್ ಆಗಲ್ಲ, ಅವ್ರದ್ದು ಏನು ಸಮಸ್ಯೆ ಇದೆ ಅಂತೇಳಿ ಕೇಳಲ್ಲ, ಏನು ಮಾಡಲ್ಲ, ಸೈಲೆಂಟ್ ಆಗಿ ಇದ್ದು ಬಿಡ್ತಾರೆ. ಇಲ್ಲಿ ಹೊಡ್ಕೊಂಡು ಬಡ್ಕೊಂಡು ಯಾರೋ ಕೊನೆಗೆ ಸಾಯೋ ಸಂದರ್ಭದಲ್ಲಿ ಹೈಕಮಾಂಡ್ನವ್ರು ಒಬ್ರು ಬರ್ತಾರೆ, ಅಲ್ಲಿ ಬಂದು ಏನಾಯ್ತಪ್ಪ ಅಂತೇಳಿ ಕೇಳ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಆಲ್ರೆಡಿ ಏನಾಗಬೇಕೋ ಅದು ಆಗೋಗಿರ್ತದೆ. ಈ ರೀತಿಯಾಗಿ ರಿಯಾಕ್ಟ್ ಮಾಡುವಂತಹ ಹೈಕಮಾಂಡ್ ಈ ಬಾರಿ ಏನು ಸ್ವಲ್ಪ ಚುರುಕಾಗಿ ತಕ್ಷಣ, ನಿನ್ನೆ ಇದೆಲ್ಲ ಘಟನೆಗಳು ನಡೆದಿದೆ, ಇವತ್ತು ಫೋನ್ ಮಾಡಿ ಮಾತಾಡಿದ್ದಾರೆ ಕೂಡ. ಇದೇ ಸಂದರ್ಭದಲ್ಲಿ ಅಂದ್ರೆ ಜೆ ಪಿ ನಡ್ಡಾ ಅವರು ಫೋನ್ ಮಾಡಿದಾಗ ಕೂಡ ಶ್ರೀರಾಮುಲು ಅವರು ರಾಧಾ ಮೋಹನ್ ಅಗರ್ವಾಲ್ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದನ್ನ ಮಾತ್ರ ಮರೆಯಲಿಲ್ಲ. ನೇರವಾಗಿ ಹೇಳ್ಬಿಟ್ಟಿದ್ದಾರೆ, ಅವ್ರು ಬಂದಾಗ ಈ ರೀತಿಯಲ್ಲಿ ನನಗೆ ಅವಮಾನ ಮಾಡಿದ್ರು, ಅದಕ್ಕಾಗಿ ನನಗೆ ಬೇಸರ ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಕೂಡ ನೀವು ಯೋಚನೆ ಮಾಡಬೇಕು, ಶ್ರೀರಾಮುಲು ಅವರು ಮಾಡಿದಂತಹ ಕೆಲಸ ಏನು ಅಂತ ತಗೊಂಡು. ಯಾಕಂದ್ರೆ ಮೊನ್ನೆ ಕೂಡ ಅಷ್ಟೇ ಅವರು ಈ ರೀತಿಯೆಲ್ಲ ನಡೆದ ಮೇಲೆ ನಾನು ಸುಮ್ಮನೆ ಇರಲ್ಲ, ಹೈಕಮಾಂಡಿಗೆ ಕಂಪ್ಲೇಂಟ್ ಮಾಡ್ತೇನೆ, BL ಸಂತೋಷ್ ಅವರಿಗೆ ಕಂಪ್ಲೇಂಟ್ ಮಾಡ್ತೇನೆ ಅಂತ ತಗೊಂಡು ಓಪನ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳಿಬಿಟ್ರು. ಅದೇ ರೀತಿಯಲ್ಲಿ ಕೂಡ ಮಾಡಿದ್ದಾರೆ. ಹಾಗಾಗಿ ತಕ್ಷಣ ಹೈಕಮಾಂಡ್ ಇಂದ ಅಂದ್ರೆ ಜೆ ಪಿ ನಡ್ಡಾ ಅವರು ತಕ್ಷಣ ಇವರಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಇಲ್ಲ, ನಿಮ್ಮ ಸಮಸ್ಯೆಗಳ ಬಗ್ಗೆ ನಾವು ಗಮನ ಹರಿಸ್ತೇವೆ, ಅದು ಏನಿದ್ರು ಸಮಸ್ಯೆನ ಪರಿಹಾರ ಮಾಡ್ತೇವೆ, ಯಾವುದೇ ಕಾರಣಕ್ಕೆ ಪಕ್ಷವನ್ನ ಬಿಟ್ಟು ಹೋಗೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಒಂದು ಮಾತ್ರ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದೇನು ಅಂತ ಹೇಳಿದ್ರೆ, ಹೈಕಮಾಂಡ್ ಒಂದು ರೀತಿ ಸದ್ಯದ ಪರಿಸ್ಥಿತಿಯಲ್ಲಿ ಪತರಗುಟ್ಟಿ ಹೋಗ್ತಾ ಇದೆ ಅನಿಸ್ತಾ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೀತಿರುವಂತ ಎಲ್ಲ ವಿದ್ಯಮಾನಗಳನ್ನ ನೋಡಿ ಒಬ್ರೊಬ್ರು ಒಂದೊಂದು ಗ್ರೂಪ್ ಆಗಿದ್ದಾರೆ, ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಹೇಳೋರಿಲ್ಲ ಕೇಳೋರಿಲ್ಲ, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಬಹುಶಃ ಹೈಕಮಾಂಡ್ ಕೂಡ ಗೊತ್ತಾಗಿದೆ, ಇದೇ ರೀತಿ ಬಿಟ್ರೆ ಸದ್ಯದಲ್ಲೇ ಬಿಜೆಪಿ ಅನ್ನೋದು ಬೀದಿ ಜಗಳದ ಪಾರ್ಟಿ ಆಗ್ತದೆ ಕರ್ನಾಟಕದಲ್ಲಿ ಅಂತ ಹೇಳ್ಕೊಂಡು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಆದ್ರಿಂದ ಸ್ವಲ್ಪ ಫಾಸ್ಟ್ ಆಗಿ ಈ ಬಾರಿ ರಿಯಾಕ್ಟ್ ಮಾಡಿದ್ದಾರೆ. ಆದ್ರೆ ಶ್ರೀರಾಮುಲು ಅವರು ಮುಂದೆ ಏನ್ ಮಾಡ್ತಾರೆ ದೇವರಿಗೆ ಗೊತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಬಿಜೆಪಿಯವರು ಕೊನೆಗೂ ಸ್ವಲ್ಪ ಎಚ್ಚೆತ್ಕೊಂಡಿದಾರಲ್ಲ, ಯಾಕಂದ್ರೆ ಇಲ್ಲಿ ಪಾರ್ಟಿ ಸದ್ಯದಲ್ಲೇ ಸರ್ವನಾಶ ಆದ್ರೂ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಈವಾಗ್ಲೇ ಯಾರ್ಯಾರಿಗೆ ಗಾಳ ಹಾಕಿಟ್ಟಿದಾರೋ ಹೇಳುವ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾದಂತಹ ಸಪೋರ್ಟ್ ಅವ್ರಿಗೆ ಬೇಕಾಗ್ತದೆ. ಅದಕ್ಕಾಗಿ ಒಂದಿಷ್ಟು ಜನರನ್ನ ಇಲ್ಲಿಂದ ಆ ಕಡೆ ಸೆಳೆಯುವಂತ ಪ್ರಯತ್ನದಲ್ಲಿ ಅವರು ಕೂಡ ನಿರತರಾಗಿದ್ದಾರೆ. JDS ಇಂದ ಕೂಡ ಕೆಲವರು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಏನೋ ಒಂದು ಸೂಚನೆ ಹೈಕಮಾಂಡ್ ಸಿಕ್ಕಿರೋದ್ರಿಂದ ತಕ್ಷಣ ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲಿ ಶ್ರೀರಾಮುಲು ಅವರು ಕೂಡ ಅಷ್ಟೇ ಜೆ ಪಿ ನಡ್ಡಾ ಅವರಿಗೆ ಹೇಳಿದ್ದಾರೆ, ಆಯ್ತು ನಾನು ಬಂದು ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಬಹುಶಃ ಇನ್ನೊಂದು 2-3 ದಿನದೊಳಗಡೆ ಇವರು ದೆಹಲಿಗೆ ಹೋಗೋ ಸಾಧ್ಯತೆಗಳು ಕೂಡ ಇದೆ. ನೋಡೋಣ, ಹೋಗೋದವರು ಸುಮ್ಮನೆ ಹೋಗಲ್ಲ, ಬಹುದೊಡ್ಡದಂತ ಒಂದು ಲಿಸ್ಟ್ ಹಿಡ್ಕೊಂಡು ಹೋಗ್ತಾರೆ. ಅವ್ರದ್ದು ಡಿಮಾಂಡ್ ಇರ್ತದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಎಲ್ಲದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ತದೆ ಇವರು. ಅದೇ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಕೂಡ ಸ್ವಲ್ಪ ಕಂಪ್ಲೇಂಟ್ಸ್ ಕೂಡ ಇರ್ತದೆ. ಅಥವಾ ಇವರಿಬ್ಬರನ್ನು ಒಟ್ಟಿಗೆ ಕೂರಿಸಿ ಮಾತಾಡಿ ಇಲ್ಲಿರುವಂತ ಅವರಿಬ್ಬರ ಮಧ್ಯೆ ಇರುವಂತಹ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸುವಂತ ಪ್ರಯತ್ನಕ್ಕೆ ಕೂಡ ಹೈಕಮಾಂಡ್ ಕೈ ಹಾಕಬಹುದು. ನೋಡೋಣ, ಇನ್ನೊಂದು 2-3 ದಿನದಲ್ಲಿ ಎಲ್ಲದೂ ಗೊತ್ತಾಗ್ತದೆ. ಸ್ನೇಹಿತರೆ, ಬೀದಿ ಜಗಳ ಪಾರ್ಟಿ ಅಥವಾ ಬಿಜೆಪಿಯ ಈ ಒಳ ಜಗಳ ಏನಿದೆ ಇದು ಸದ್ಯದಲ್ಲಿ ನಿಲ್ಬಹುದಾ ಅಥವಾ ಕಂಟಿನ್ಯೂ ಆಗ್ತದಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.